ಎಲ್ಲರಿಗೂ ನಮಸ್ಕಾರ. UK ಫುಡ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಆಳ್ವಿ ಅಂತ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲೇ ಇದನ್ನು ಆಳ್ವಿ ಅಂತ ಕರಿತೀವಿ. ನಿಮ್ಮ ಸೈಡ್ ಇದನ್ನ ಏನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನು ಬೇಯಿಸ್ಬೇಕು, ಕುದಿಸ್ಬೇಕು ಅಂದರೆ ಒಂದು 10 ನಿಮಿಷ ನೀರಿಗೆ ಹಾಕಿ ನೆನೆ ಹಾಕಬೇಕು. ಅಂದರೆ ಬೇಗ ಕುದೀತದೆ ಇದು. ಹಾಗೆ ಕುದಿಸ್ಬೋದು, ಬಟ್ ಲೇಟಾಗಿ ಕುದೀತದೆ. ಇದನ್ನ ಇವಾಗ ನಾನು ಒಂದು 10 ನಿಮಿಷ ನೆನೆ ಹಾಕಿಟ್ಟಿದ್ದೆ. ಈ ರೀತಿಯಾಗಿದೆ ಇದು ನೋಡಿ, ಚೆನ್ನಾಗಿ ನೆನ್ಕೊಂಡಿದೆ ಇವಾಗಿದು. ಇದನ್ನ ಇವಾಗ ಕುದಿಸಿದ್ರೆ ಬೇಗ ಕುದ್ಬಿಡ್ತದೆ. ಒಂದು 5 ನಿಮಿಷ ಸಾಕು ಕುದಿಯೋಕ್ಕೆ. ಇದನ್ನ ಇವಾಗ ಕುದಿಸೋದು ಹೇಗೆ ಅಂತ ತೋರಿಸ್ತೀನಿ. ನೀರು ಹಾಕಿ ಕುದಿಸ್ಬೇಕು. ತುಂಬ ಆರೋಗ್ಯಕರವಾಗಿರುವ ಡ್ರಿಂಕ್ ಇದು. ಬೆಳಗ್ಗೆ ಟೀ ಕಾಫಿ ಕುಡಿಯೋ ಬದಲು ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ 1 ಲೋಟ ನೀರು ಹಾಕ್ತೀನಿ. ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ಕುದಿಯೋಕ್ಕೆ. ಒಂದು 5 ರಿಂದ 10 ನಿಮಿಷ ಕುದ್ರೆ ಸಾಕಾಗುತ್ತೆ. ಇವಾಗ ಇದು ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಒಂದು 5 ರಿಂದ 10 ನಿಮಿಷ ಕುದೀಲಿ ಇದು. ಆಮೇಲೆ ಇದಕ್ಕೆ ಹಾಲು ಹಾಕ್ತೀನಿ. ಈ ಡ್ರಿಂಕ್ ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಸೊಂಟ ನೋವು, ಕೈಕಾಲು ನೋವು, ಮೈಕೈ ನೋವು ಏನೇ ಇದ್ದರೂ ಎಲ್ಲ ಕಮ್ಮಿ ಆಗುತ್ತೆ. ಇದು ತುಂಬ ಒಳ್ಳೆಯದು. ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಅವರು ಟೀ ಕಾಫಿ ಬದಲು ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಇವಾಗಿದು ಕುದೀತಾ ಇದೆ. ಇದಕ್ಕೆ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಆದರೂ ಹಾಕ್ಬೋದು, ಸಕ್ಕರೆನಾದರೂ ಹಾಕ್ಬೋದು. ನಾನು ಇವಾಗ ಬೆಲ್ಲ ಹಾಕ್ಕೋತೀನಿ. ಒಂದು 2 ಸ್ಪೂನ್ ಬೆಲ್ಲ ಹಾಕ್ಕೋತೀನಿ. ಸ್ವೀಟ್ ಜಾಸ್ತಿ ಕುಡಿಯೋರು ಜಾಸ್ತಿ ಹಾಕ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವೀಟ್ ಕಮ್ಮಿ ಇರುತ್ತೆ, ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕುದೀಲಿ ಇನ್ನು. ಇದು ಇವಾಗ ಕುದ್ದಿದೆ ಆಲ್ಮೋಸ್ಟು. ಇದಕ್ಕೆ ಇವಾಗ ಹಾಲು ಹಾಕಬೇಕು. ಸ್ವಲ್ಪ ಹಾಲು ಹಾಕೋಣ ಇವಾಗ. ಇದು ಇವಾಗ ಆಫ್ ಮಾಡೋಣ. ನೋಡಿ ಈಗ ಹೋಗ್ತಾ ಐತೆ. ನೋಡಿ, ಡ್ರಿಂಕ್ ರೆಡಿ ಆಗಿದೆ. ಒಂದು ಸಲ ಇದನ್ನು ಮಾಡ್ಕೊಂಡು ಕುಡ್ದು ನೋಡಿ, ಇದ್ರ ಟೇಸ್ಟ್ ನೀವೇ ಹೇಳ್ತೀರಾ. ಆಮೇಲೆ ರಿಸಲ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದೆ ಒಂದು ಸಲ ಇದನ್ನು ಮಾಡಿಕೊಂಡು ಕುಡ್ದು ನೋಡಿ, ಇದರ ಟೇಸ್ಟ್ ಹೇಗಿದೆ ಅಂತ ನೀವು ನನಗೆ ಹೇಳಿ. ಆಮೇಲೆ ಇದು ತುಂಬ ಒಳ್ಳೆಯದು ದೇಹಕ್ಕೆ. ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.